ಜ್ಞಾನ್ ಭಾರತಿ ಮೆಟ್ರೋ ಸ್ಟೇಷನ್ ಬಳಿಯಲ್ಲಿ ಡಿಸೆಂಬರ್ನಲ್ಲಿ ಒಂದು ಗಲಾಟೆ ನಡೆಯುತ್ತೆ. ಅದರಲ್ಲೂ ಕೂಡ ಖ್ಯಾತ ಕಿರುತೆರೆ ನಟಿ ಲಕ್ಷ್ಮಿ ಅವರು ಆ ಒಂದು ಕಾರ್ನಲ್ಲಿ ಇರ್ತಾರೆ. ಆದರೆ ಮುಂದೆ ಹೋಗ್ತಿದ್ದಂತಹ ಬೈಕಿಗೆ ಅಲ್ಲಿ ಟಚ್ ಆಗುತ್ತೆ. ಆಗ ಅದು ಒಂದು ರೀತಿ ರೋಡ್ ರೇಜ್ ಪ್ರಕರಣ ಆಗಿರುತ್ತೆ. ಯಾಕಂತಂದರೆ ಗಾಡಿಯಲ್ಲಿ ಇದ್ದವರು ಕೂಡ ಮಾತಾಡ್ತಾರೆ, ಕಾರ್ನಲ್ಲಿ ಇದ್ದವರು ಕೂಡ ಮಾತಾಡ್ತಾರೆ. ಆದರೆ ಅಂದರೆ ಈ ಒಂದು ಘಟನೆಯಾಗಿ 2-3 ತಿಂಗಳು ಕೂಡ ಕಳೀತಿದ್ರು ಕೂಡ ಯಾವುದೇ ರೀತಿಯಾಗಿ ಸ್ಟೇಟಸ್ ಆಗಿಲ್ಲ ಈ ಒಂದು ಕೇಸ್ನಲ್ಲಿ ಅಂತ ಈಗ ದೂರುದಾರರು ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಆ ಒಂದು ವಿಚಾರವ ಕುರಿತು ಈಗ ಮಾತಾಡೋದಕ್ಕೆ ಮಾಧುರಿ ಅಂತೇಳಿ ಯಾವತ್ತು ಘಟನಾ ಸ್ಥಳದಲ್ಲಿದ್ದಂಥವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸ್ತಾ ಹೋಗೋಣ. ಮೇಡಮ್, ಈಗ ನೀವು ಕಂಪ್ಲೇಂಟ್ ಕೊಟ್ಟು 2-3 ತಿಂಗಳಾಗ್ತಾ ಬಂತು, ಏನು ಸ್ಟೇಟಸ್ ಇಲ್ಲ ಅಂತಿದ್ರ, ಏನು ಮೇಡಮ್ ವಿಚಾರ ಇದು, ಅವತ್ತು ಏನಾಯಿತು ಅಂತ? ಸರ್, ಅವತ್ತು ನಾನು ಆಫೀಸ್ ಮುಗಿಸ್ಕೊಂಡು ನಾನು ನನ್ನ ಸಿಸ್ಟರ್ ಬರ್ತಿದ್ವಿ ಡಿಸೆಂಬರ್ 6 ಒಂದು 5:45 ಹಂಗೆ. ಸೊ ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್ ಕೆಳಗಡೆ ಬರ್ತಿದ್ವಿ. ಅಲ್ಲಿ ಹಿಂದೆಯಿಂದ I-20 ಕಾರಲ್ಲಿ ಬಂದು ರ್ಯಾಶ್ ಡ್ರೈವ್ ಮಾಡ್ಕೊಂಡು ಬಂದು ಗುದ್ದಿದ್ರು, ಹಿಂದೆಯಿಂದ ಗುದ್ದಿದ್ರು. ಸೊ ನಾವು ಇಬ್ಬರು ಕೆಳಗಡೆ ಬಿದ್ವಿ. ಎದ್ದು ಏನಕ್ಕೆ ಮ್ಯಾಮ್ ಈ ಥರ ರ್ಯಾಶ್ ಡ್ರೈವ್ ಬಂದು ಈ ಥರ ಡ್ಯಾಶ್ ಮಾಡಿದ್ದೀರಿ ಅಂತ ಕೇಳಿದ್ದಕ್ಕೆ ಅವರು ರ್ಯಾಶ್ ಆಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಮುಂದೆ ಹೋಗಿ ಏನಾಯಿತು ಮ್ಯಾಮ್, ಏನಕ್ಕೆ ಈ ಥರ ಮಾಡಿ ನಮಗೆ ಬೈತಿದ್ದೀರಾ ಅಂತ ಹೇಳಿದ್ದಕ್ಕೆ ಅವರು ಕೈ ಮೇಲೆ ಓಡಿದ್ರು. ಅದರದ್ದು ಮೆಡಿಕಲ್ ರಿಪೋರ್ಟ್ಸ್ ಕೂಡ ನಾನು ಸಬ್ಮಿಟ್ ಮಾಡಿದ್ದೀನಿ. ಅಲ್ಲಿ ಕೋರ್ಟಲ್ಲಿ ಸ್ಟೇಷನಲ್ಲೂ ಸಬ್ಮಿಟ್ ಮಾಡಿದ್ದೀನಿ, ಕೋರ್ಟಲ್ಲೂ ಸಬ್ಮಿಟ್ ಮಾಡಿದ್ದೀನಿ. ಸೊ ಅವ್ರು ಇದ್ಕೊಂಡು ರ್ಯಾಶ್ ಆಗಿ ಒಂಥರ ವಲ್ಗರ್ ಆಗಿ ವರ್ಡ್ಸ್ ಎಲ್ಲ ಯೂಸ್ ಮಾಡಿ ಸ್ಟಾರ್ಟ್ ಮಾಡಿದ್ರು. ಅಕ್ಕ ಅದನ್ನೆಲ್ಲ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವ್ರ ಗಾಡಿ ನಂಬರ್ ಪ್ಲೇಟು ಮತ್ತು ಅವ್ರು ಏನೇನು ಮಾತಾಡಿದ್ರು ಅದೆಲ್ಲನೂ ಮಾತಾಡೋಕ್ಕೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ತಕ್ಷಣ ನಾನು ಅಮ್ಮ ಮತ್ತು ನಮ್ಮ ಅಣ್ಣನ ಕರ್ಸ್ಕೊಂಡೆ ಆನ್ ದ ಸ್ಪಾಟಿಗೆ. ಅವರು ಒಂದು 4-5 ಜನನ ಕರ್ಸ್ಕೊಂಡ್ರು ಆನ್ ದ ಸ್ಪಾಟ್. ಅದರಲ್ಲಿ ಒಂದು ವ್ಯಕ್ತಿ ಹೆಸರೇನು ಆನಂದ್ ಕುಮಾರ್ ಅಂತ. ಅವ್ರು ಆ ಸ್ಪಾಟಲ್ಲಿ ಬಂದು 7 o'clock ಹಂಗೆ ಆಗಿತ್ತು. ಸೊ ಸ್ಪಾಟಿಗೆ ಬಂದ ತಕ್ಷಣ ಅವರು ನನಗೆ ನಮ್ಮ ಮೇಲೆ ಜೋರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಆ ಲೇಡಿ ಅಂತೂ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದ್ಲು. ಸೊ ಅದಕ್ಕೆ ಅವ್ರನ್ನ ಲೇಡಿಯಿಂದ ಈಚೆ ಕೆಳಗಡೆ ಅಂತೂ ಲಕ್ಷ್ಮೀ ಸಿದ್ದಯ್ಯ ಡ್ರಿಂಕ್ಸ್ ಮಾಡಿ ರ್ಯಾಶ್ ಡ್ರೈವ್ ಮಾಡಿರೋದು. ಸೊ ಅದಕ್ಕೆ ನಾನು ಕೇಳಿದ್ದಕ್ಕೆ ಹೊಡೆದಿದ್ದು. ಸೊ ಎಲ್ಲ ಆಯಿತು. ಅದಾದಮೇಲೆ ಅವ್ರು ಬಂದು ಆನಂದ್ ಕುಮಾರ್ ಅವ್ರು ಬಂದು ರ್ಯಾಶ್ ಆಗಿ ನಮ್ಮ ಮೇಲೇ ನಿಮ್ಮದೇ ತಪ್ಪು, ನೀವೇ ಗುದ್ದಿದ್ದು, ಹಂಗೆ ಹಿಂಗೆ ಅಂತ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಸರ್ ಇಲ್ಲ, ನಾವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತೀವಿ, ಅದು ಏನಿದ್ರು ಸ್ಟೇಷನ್ಗೆ ಬಂದು ಮಾತಾಡಿ ಅಂತ ಹೇಳಿ ನಾನು ನಮ್ಮ ಸಿಸ್ಟರ್ ಗಾಡಿ ತೊಗೊಂಡು ಬರ್ತಿರ್ಬೇಕಾದ್ರೆ ಅವರು ಹಿಂದೆಯಿಂದ ಆ ವಿಡಿಯೋ ಡಿಲೀಟ್ ಮಾಡುವಂತೂ ತುಂಬ ಫೋರ್ಸ್ಫುಲ್ಲಾಗಿ ಕೇಳಿದ್ರು. ಬಟ್ ಮತ್ತೆ ಅಕ್ಕಗೆ ರೂಡಾಗಿ ಮಾತಾಡಿ ಫೋರ್ಸ್ಫುಲ್ಲಾಗಿ ಈಗಲೇ ಡಿಲೀಟ್ ಮಾಡು, ನಂಗೆ ತಲೆ ಕೆಟ್ಟರೆ ಏನು ಮಾಡ್ತೀನಿ ಅಂತಲೇ ಗೊತ್ತಿಲ್ಲ, ಆ ಥರ ಎಲ್ಲ ಆನಂದ್ ಕುಮಾರ್ ಅವರು ಸ್ಟಾರ್ಟ್ ಮಾಡಿದ್ರು. ಸೊ ನಾವು ಇದ್ಕೊಂಡು ಇಲ್ಲ, ನಾವು ಏನಿದ್ರೂ ಸ್ಟೇಷನ್ಗೆ ಬಂದು ಮಾತಾಡಿ ಸರ್ ಅಂತ ಗಾಡಿ ತೊಗೊಂಡು ಬರ್ತಿದ್ವಿ. ಆವಾಗ ಹಿಂದೆಯಿಂದ ಬಂದು ಅಕ್ಕ ಕೈಯಿಂದ ಫೋನ್ ಕಿತ್ಕೊಂಡು ಹೋಗ್ಬಿಟ್ರು. ತಕ್ಷಣ ನಾವು ಟ್ರಾಫಿಕ್ ಪೊಲೀಸವ್ರ ಹತ್ರ ಹೋಗಿ ಹೇಳಿದ್ದಕ್ಕೆ ಅವರು ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್ ಅಲ್ಲೇ ಲಿಮಿಟ್ಸ್ ಬರುತ್ತೆ, ಅವ್ರ ಹತ್ರನೇ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಅಂದರು. ಸೊ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅವರು ಇಲ್ಲ ಅಮ್ಮ, NCR ಮಾಡಿಸ್ಬೇಕು, FIR ಎಲ್ಲ ಇಲ್ಲ, ಇವಾಗ ರೂಲ್ಸ್ ಚೇಂಜ್ ಆಗಿದೆ, FIR ತಕ್ಷಣ ತೊಗೊಳಕ್ಕಾಗಲ್ಲ, NCR ಮಾಡಿಸ್ಬೇಕು, ನೀವು ಕೋರ್ಟಿಗೆ ಹೋಗಬೇಕು, ಅಲ್ಲಿ ಜಡ್ಜ್ ಮುಂದೆ ಹೇಳಿ ನೀವು ರಿಪೋರ್ಟ್ ಎಲ್ಲ ಸಬ್ಮಿಟ್ ಮಾಡಿ ಆಮೇಲೆ ನೀವು ಬರಬೇಕು ಕಾಪಿ ತೊಗೊಂಡು ಅಂತಂದರು. ಸೊ ನಾವು ಮತ್ತೆ ಅಲ್ಲಿ ಕೋರ್ಟಿಗೆ ಹೋಗಿ ಅಲ್ಲಿ ಎಲ್ಲ ಫೈಲ್ ಮಾಡಿಸಿ ಅಲ್ಲಿ FIR ಹಾಕ್ಸೋಕ್ಕೆ 2 days ತೊಗೊಂತು ಸರ್. ಸೊ ಕಾಪಿ ತೊಗೊಂಡು ಅಲ್ಲಿ ಸಬ್ಮಿಟ್ ಮಾಡಿ ಮತ್ತೆ ಸ್ಟೇಷನ್ಗೆ ಬಂದು ಎಲ್ಲ ಸಬ್ಮಿಟ್ ಮಾಡಿದ್ವಿ. ಬಟ್ ಆದ್ರೂ ಆ ನಟಿ ಅವರು ಲಕ್ಷ್ಮಿ ಅವ್ರನ್ನ ಸ್ಟೇಷನ್ಗೆ ಕರೆಸಿಲ್ಲ, ಮತ್ತು ಆನಂದ್ ಕುಮಾರ್ನೂ ಕರೆಸಿಲ್ಲ. ಅಲ್ಲಿ ಅದರ್ಸ್ ಅಂತ ಟೈಪ್ ಮಾಡಿದ್ದಾರೋ ಹೊತ್ತು ಆನಂದ್ ಕುಮಾರ್ ಮೆನ್ಷನ್ ಮಾಡಿಲ್ಲ ಸರ್. ಫೋನ್ ಕೈಯಿಂದ ಕಿತ್ಕೊಂಡು ಹೋಗಿದ್ದಾರೆ, ಮತ್ತು ಅಕ್ಕಗೂ ನನಗೂ ಸುಮ್ಮನೆ ವಲ್ಗರಾಗಿ ಯೂಸ್ ಮಾಡಿದ್ದಾರೆ, ಮತ್ತು ನಂಗೆ ಹಲ್ಲೆ ಮಾಡಿದ್ದಾರೆ. ಅದರಿಂದ ಇಷ್ಟೆಲ್ಲ ಹೇಳ್ತಿದ್ದೀನಿ, ರವಿ ಸರ್ ಏನೂ ತಲೆಗೆ ಹಾಕ್ಕೊಂತಿಲ್ಲ. ಏನಿದ್ರು ಅವ್ರು ಬಂದಾಗ ನಾವು ಕರೆಸ್ತೀವಮ್ಮ, ಹೋಗಮ್ಮ. 3 months ಆಯಿತು ಸರ್. 2 months ನಾನು ಅಲ್ಲಿ ಓಡಾಡಿ ನಾನು ಜಾಬು ಕೆಲಸನೂ ಹೋಯಿತು. ಇವಾಗ ಹೇಳ್ತಿದ್ದಾರೆ ಅದು ಏನಿದೆಯೋ ನಾನೇ ಸಾಲ್ವ್ ಮಾಡಿಕೊಡ್ತೀನಮ್ಮ, ಅದು ನನ್ನ ದುಡ್ಡಿಂದನೇ ಫೋನ್ ಈಸ್ಕೊಡ್ತೀನಿ ರವಿ ಸರ್, ಇನ್ಸ್ಪೆಕ್ಟರ್ ಸರ್. ಸೊ ನನ್ನ ದುಡ್ಡಿಂದನೇ ಸಾಲ್ವ್ ಮಾಡ್ಕೊಡ್ತೀನಿ, ಕೇಸ್ ವಾಪಸ್ ಮಾಡ್ಕೊ, ಸೀಸ್ ಮಾಡಿರೋ ಫೋನೆಲ್ಲ ಇದೆ, ಐಫೋನೇ ಇದೆ ಸೀಸ್ ಮಾಡಿರೋದು, ಅದೇ ಕೊಡಿಸ್ಬಿಡ್ತೀನಿ, ತೊಗೊಂಡೋಗಿ ಕೇಸ್ ಸಾಲ್ವ್ ಮಾಡಿಕೊಡಿ ಅಂತ ಆ ಥರ ವರ್ಡ್ಸ್ ಯೂಸ್ ಮಾಡಿ ನಮ್ಮನ್ನ ಒಂದು ಪೇಪರ್ ಟೈಪ್ ಮಾಡೋಕ್ಕೆ 1 day ತೊಗೊತಾರೆ ಸರ್. ಪೊಲೀಸರು ನಿಮಗೆ ಕಾಂಪ್ರೋ ಆಗು ಅಂತ ಹೇಳ್ತಾ ಇದ್ದಾರೆ. ಹೌದು, ಬಟ್ ಅವ್ರನ್ನಂತೂ ಕರ್ಸಲ್ವಂತೆ. ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡಿ. ಯಾಕೆ ಕರ್ಸಲ್ಲ ಅಂತ? ಅವ್ರು ಬ್ಯುಸಿ ಪರ್ಸನ್ ಅಂತೆ, ಅವರೆಲ್ಲ ಸೆಲೆಬ್ರಿಟೀಸ್ ಅಂತೆ. ಅವ್ರು ನಿಮಗೆ ಇನ್ಸ್ಪೆಕ್ಟರ್ ಹೇಳಿದ್ದು? ಹೌದು, ಇನ್ಸ್ಪೆಕ್ಟರ್ ಸರ್ ರವಿ ಸರೇ ಹೇಳಿದ್ದು. ಅವ್ರನ್ನೆಲ್ಲ ಕರ್ಸೋಕ್ಕಾಗಲ್ಲಮ್ಮ, ಅವರೆಲ್ಲ ಸೆಲೆಬ್ರಿಟಿ, ಮತ್ತು ಅವರು ಒಂದು ಬಾರಿ ಇದ್ದಾರೆ ಅಂತಲೇ ವರ್ಡ್ ಯೂಸ್ ಮಾಡಿದ್ರು. ಹೌದು, ಬಾರಿ ಇದ್ದಾರೆ, ಅವ್ರನ್ನೆಲ್ಲ ಕರ್ಸೋಕ್ಕಾಗಲ್ಲ. ಆನಂದ್ ಕುಮಾರ್ ಈ ಥರ ಮಾಡಿದ್ರು ಸರ್. ಪಬ್ಲಿಕಲ್ಲಿ ಒಂದು ಲೇಡಿ ಹತ್ರದಿಂದ ಫೋನ್ ಕಿತ್ಕೊಂಡು ಹೋಗಿದ್ದಾರೆ, ನೀವು ಇಷ್ಟು ಆ್ಯಕ್ಷನ್ ತೊಗೊತಿಲ್ಲ ಅಂತಲೇ ಕೇಳಿದ್ವಿ. ನೀನು ಹೇಳ್ದಂಗೆಲ್ಲ ನಾವು ಮಾಡೋಕ್ಕಾಗಲ್ಲಮ್ಮ ಸರ್. ನಿಮಗೆ ಅವ್ರು ಏನಂತ
ಏನಂತ ಕೇಳ್ತಿದ್ದಾರೆ ಅಂದರೆ ಕೈಯಿಂದ ಕಿತ್ಕೊಂಡು ಹೋಗಿರೋ ಪ್ರೂಫ್ ಬೇಕು ಅಂತ ಕೇಳ್ತವ್ರೆ ಸರ್. ಅಲ್ಲಿ ಸಿಗ್ನಲಲ್ಲಿ CC ಕ್ಯಾಮ್ರಾ ಇದೆ ಸರ್, ಅಲ್ಲಿ ಚೆಕ್ ಮಾಡಿಸಿ ಅಂತ ನಾನು ಹೇಳಿದೆ. ಬಟ್ ಅವ್ರು ಏನಂತ ಹೇಳ್ತಿದ್ದಾರೆ ಅಂತ, ನೀವೆಲ್ಲ ಹೇಳಿದಂಗೆ ನಾವು ರೂಲ್ಸ್ ಕೇಳೋಕ್ಕಾಗಲ್ಲಮ್ಮ, ಅದು ನಾವು ಏನು ಮಾಡ್ತೀವಿ ನಮ್ಗೆ ಗೊತ್ತು, ನಾವು ಮಾಡ್ತೀವಿ ಅಂತ ಈ ಥರ ಮಾತಾಡ್ತಿದ್ದಾರೆ ಸರ್ ಅವರು. ಈಗ ಸದ್ಯಕ್ಕೆ ಸ್ಟೇಷನಲ್ಲಿ ಮತ್ತೇನಾದ್ರು ಹೋಗಿದ್ರಾ, ಮಾತಾಡ್ಕೊಂಬಂದ್ರೆ ಲಾಸ್ಟ್ ನಾವು ವುಮೆನ್ಸ್ ಕಮಿಷನ್ಗೆ ಹೋಗಿ ಮತ್ತು ವುಮೆನ್ಸ್ ವೆಲ್ಫೇರಲ್ಲೂ ಕಂಪ್ಲೇಂಟ್ ಕೊಟ್ವಿ. ಅದರೊಂದು ಕಾಪಿ ಮತ್ತು ವುಮೆನ್ಸ್ ಕಮಿಷನ್ ಆಫೀಸಿಂದ ಪಿಟಿಷನ್ ಬಂತು ಲಾಸ್ಟ್ 1 ವೀಕ್ ಬಿಫೋರ್, ಅದನ್ನು ಹೋಗಿ ಸಬ್ಮಿಟ್ ಮಾಡಿದ್ದೀವಿ. ಅದಕ್ಕೂ ಏನೂ ಲೀಗಲ್ ಆ್ಯಕ್ಷನ್ ತೊಗೊತಿಲ್ಲ ಸರ್. DG ಆಫೀಸ್ಗೂ ಹೋಗಿದ್ವಿ, ACP ಹತ್ರನೂ ಹೋಗಿದ್ವಿ. ಅವರೆಲ್ಲ ರವಿ ಸರ್ಗೆ ಹೇಳ್ತವ್ರೆ, ತೊಗೊಳ್ಳಿ ಆ್ಯಕ್ಷನ್ ತೊಗೊಳ್ಳಿ, ಅದೇನಿದೆ ಸರ್ಚ್ ವಾರೆಂಟ್ ತೊಗೊಳ್ಳಿ ಮತ್ತು IMI ನಂಬರ್ಗೆ ಹಾಕ್ಸಿ ಟ್ರೇಸ್ ಮಾಡಿಸಿ ಅಂತೆಲ್ಲ ಎಲ್ಲ ಕೇಳ್ತವ್ರೆ ಹೊತ್ತು ಏನು ಅವರು ಲೀಗಲ್ ಆಗಿ ಆ್ಯಕ್ಷನ್ ತೊಗೊತಿಲ್ಲ, ಏನು ಒಂದು ಸ್ಟೆಪ್ಪು ತೊಗೊತಿಲ್ಲ ಸರ್ ರವಿ ಸರ್ ಅವರು. ಲಕ್ಷ್ಮಿ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರಾ, ಮಾತಾಡಿದ್ರಾ ನೀವೇನಾದ್ರು ಅವ್ರ ಜೊತೆ? ಇಲ್ಲ ಸರ್, ಇದುವರೆಗೂ ಯಾರ ಹತ್ರ ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ, ಅಪೋಸಿಟ್ ಅವ್ರ ಹತ್ರ ಏನೂ ಮಾತಾಡಿಲ್ಲ ಸರ್. ಎಸ್, ಇದಿಷ್ಟು ಮಾಧುರಿ ಅವರ ಮಾತು. ಅಂತಂದ್ರೆ ನಮಗೆ ಕಾಂಪ್ರೋ ಮಾಡ್ಕೊಳ್ಳಿ ಅಂತ ಒಂದು ಮಾತು ಹೇಳ್ತಿದ್ರೆ, ಇಲ್ಲಿ ನಮಗೆ ನ್ಯಾಯ ಬೇಕು ಅನ್ನೋ ಮಾತನ್ನು ಸಹ ಇವರು ಮಾಧುರಿ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಜಯ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.